ನಮಸ್ಕಾರ ಎಲ್ಲರಿಗೂ. ನಮ್ಮ ಯೂಟ್ಯೂಬ್ ಚಾನಲ್ ಕಲಾತ್ಮಕ ಚಿತ್ರಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ಇಂದು ಅಹಮದಾಬಾದ್ನಲ್ಲಿ ನಡೆದ ಏರ್ ಇಂಡಿಯಾ ವಿಮಾನ ಪತನದ ಕುರಿತು ಕೆಲವು ಮಾಹಿತಿಗಳನ್ನು ತಿಳಿಸಿಕೊಡುತ್ತೇವೆ. ಭಾರತದ ಇತಿಹಾಸದಲ್ಲೇ ಅತಿ ದೊಡ್ಡ ವಿಮಾನ ದುರಂತ ಗುಜರಾತ್ನ ಅಹಮದಾಬಾದ್ನಲ್ಲಿ ಸಂಭವಿಸಿದೆ. ಜೂನ್ 12, 2025 ಗುರುವಾರ ಮಧ್ಯಾಹ್ನ ಟೇಕ್ ಆಫ್ ಆದ ಏರ್ ಇಂಡಿಯಾ A171 ವಿಮಾನ 32 ಸೆಕೆಂಡ್ಗಳಲ್ಲಿ ಮೇಘಾನಿ ನಗರದ ವೈದ್ಯಕೀಯ ಕಾಲೇಜು ಹಾಸ್ಟೆಲ್ ಮೇಲೆ ಪತನಗೊಂಡಿದೆ. ವಿದೇಶಿಯರು ಸೇರಿ 230 ಪ್ರಯಾಣಿಕರು, 12 ಸಿಬ್ಬಂದಿ ಇದ್ದ ವಿಮಾನದಲ್ಲಿ ಓರ್ವ ಪ್ರಯಾಣಿಕ ಪವಾಡ ಸದೃಶ ರೀತಿಯಲ್ಲಿ ಬದುಕುಳಿದರೆ ಉಳಿದವರೆಲ್ಲ ಸಜೀವ ದಹನವಾಗಿದ್ದಾರೆ. ವಿಮಾನ ಹಾಸ್ಟೆಲ್ ಕಟ್ಟಡದ ಮೇಲೆ ಬಿದ್ದ ಪರಿಣಾಮ ಊಟಕ್ಕೆ ಕುಳಿತಿದ್ದ 6 ವೈದ್ಯಕೀಯ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ಆಸ್ಪತ್ರೆಯಲ್ಲಿ ಜೀವನ್ಮರಣ ಹೋರಾಟ ನಡೆಸುತ್ತಿರುವ ಹಲವು ಗಾಯಾಳುಗಳ ಸ್ಥಿತಿ ಗಂಭೀರವಾಗಿದೆ. ಮೇಲ್ನೋಟಕ್ಕೆ ತಾಂತ್ರಿಕ ದೋಷವೇ ಅಪಘಾತಕ್ಕೆ ಕಾರಣ ಎನ್ನಲಾಗುತ್ತಿದ್ದು, ತನಿಖೆ ಬಳಿಕ ನಿಖರವಾದ ಕಾರಣ ಗೊತ್ತಾಗಬೇಕಿದೆ. ಈ ಹಿಂದೆ ಭಾರತದಲ್ಲಿ ಹಲವು ನಾಗರಿಕ ವಿಮಾನ ಪತನ ದುರಂತ ನಡೆದಿದ್ದವಾದರೂ ಈ ಪ್ರಮಾಣದ ಭೀಕರ ಅಪಘಾತ ಇದೇ ಮೊದಲು. ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ರನ್ವೇಯಿಂದ ಕೇವಲ 1.5 ಕಿಲೋಮೀಟರ್ ದೂರದಲ್ಲಿ ಬೋಯಿಂಗ್ 787-8 ಡ್ರೀಮ್ ಲೈನರ್ ಟೇಕ್ ಆಫ್ ಆದ ಸ್ವಲ್ಪ ಸಮಯದ ನಂತರವೇ ಅಪಘಾತಕ್ಕೀಡಾಗಲು ಕಾರಣವೇನು ಎಂದು ತಿಳಿಯಲು ಅಧಿಕಾರಿಗಳು ಪ್ರಯತ್ನಿಸುತ್ತಿರುವುದರಿಂದ ಮುಂಬರುವ ದಿನಗಳಲ್ಲಿ ಭಾರತೀಯ ತನಿಖಾಧಿಕಾರಿಗಳೊಂದಿಗೆ ಅಮೆರಿಕ ಮತ್ತು UK ತಜ್ಞರು ಇದನ್ನು ಕಂಡುಹಿಡಿಯಲು ಸೇರಲಿದ್ದಾರೆ. 2011ರಲ್ಲಿ ವಾಣಿಜ್ಯ ಸೇವೆಗೆ ಸೇರಿದ ನಂತರ 787-8 ಡ್ರೀಮ್ ಲೈನರ್ ಮಾರಕ ಅಪಘಾತಕ್ಕೀಡಾಗಿರುವುದು ಇದೇ ಮೊದಲು. ಟೇಕ್ ಆಫ್ ಆದ ನಂತರ 30 ಸೆಕೆಂಡುಗಳಲ್ಲಿ ಪತನಗೊಳ್ಳಲು ಕಾರಣವೇನು ಎಂದು ಇನ್ನೂ ನಿಖರವಾಗಿ ತಿಳಿದು ಬಂದಿಲ್ಲ. ಆದರೆ ತಜ್ಞರ ಪ್ರಕಾರ ಇದಕ್ಕೆ ಹಲವಾರು ಕಾರಣಗಳಿರಬಹುದು. ಅದರಲ್ಲಿ ಈ ವಿಮಾನವು ಎತ್ತರವನ್ನು ಏರಲು ಹೆಣಗಾಡಿದೆ. 787-8 ಡ್ರೀಮ್ ಲೈನರ್ ಅನ್ನು ಕ್ಯಾಪ್ಟನ್ ಸುಮಿತ್ ಸಬರ್ವಾಲ್ ಮತ್ತು ಅವರ ಸಹ ಪೈಲಟ್ ಕ್ಲೇವ್ ಕುಂದರ್ ಹಾರಿಸಿದರು. ಇಬ್ಬರೂ ಹೆಚ್ಚು ಅನುಭವಿಗಳಾಗಿದ್ದು ಒಟ್ಟು 9,000ಕ್ಕೂ ಹೆಚ್ಚು ಗಂಟೆಗಳ ಹಾರಾಟವನ್ನು ಪೂರ್ಣಗೊಳಿಸಿದ್ದರು. ಶ್ರೀ ಸಬರ್ವಾಲ್ ವಾಣಿಜ್ಯ ವಿಮಾನಯಾನ ಪೈಲಟ್ ಆಗಿ 22 ವರ್ಷಗಳಿಗೂ ಹೆಚ್ಚು ಪರಿಣಿತಿಯನ್ನು ಗಳಿಸಿದ್ದಾರೆ. ಜೂನ್ 12, 2025 ಗುರುವಾರ ಮಧ್ಯಾಹ್ನ ಅಹಮದಾಬಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ರನ್ವೇಯಲ್ಲಿ ಟ್ಯಾಕ್ಸಿ ಮಾಡುತ್ತಿದ್ದಾಗ ವಿಮಾನವು 242 ಜನರನ್ನು ಹೊತ್ತೊಯ್ಯುತ್ತಿತ್ತು. ಸ್ಥಳೀಯ ಸಮಯ 13:39ಕ್ಕೆ ಜೆಟ್ ಟೇಕ್ ಆಫ್ ಆಯಿತು ಎಂದು ಆಪರೇಟರ್ ಏರ್ ಇಂಡಿಯಾ ತಿಳಿಸಿದೆ. ವಿಮಾನ ಸುಟ್ಟು ಕರಕಲಾಗಿ ಅದರಲ್ಲಿದ್ದ ಜನರ ಸಾವಿಗೆ ವಿಮಾನದಲ್ಲಿದ್ದ ಭಾರೀ ಪ್ರಮಾಣದ ಇಂಧನ ಕೂಡ ಕಾರಣ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರವರು ಬಹಿರಂಗಪಡಿಸಿದ್ದಾರೆ. ಸಾಮಾನ್ಯವಾಗಿ ದೂರ ಪ್ರಯಾಣದ ವಿಮಾನಕ್ಕೆ ಭಾರೀ ಪ್ರಮಾಣದ ಇಂಧನ ಬೇಕಾಗುತ್ತದೆ. ಹೀಗಾಗಿ ಲಂಡನ್ಗೆ ಹೊರಟಿದ್ದ ಈ ವಿಮಾನದಲ್ಲಿ 1.25 ಲಕ್ಷ ಲೀಟರ್ ವೈಮಾನಿಕ ಪೆಟ್ರೋಲ್ ತುಂಬಿಸಲಾಗಿತ್ತು. ವಿಮಾನ ಅಪಘಾತಗೊಂಡು ಅದರಿಂದ ಹತ್ತಿಕೊಂಡು ಬೆಂಕಿಯು ಇಂಧನ ಟ್ಯಾಂಕ್ಗೆ ತಗುಲಿದ ಕಾರಣ ಅದರಿಂದ ಭಾರೀ ಪ್ರಮಾಣದ ಅಗ್ನಿಜ್ವಾಲೆಗಳು ಎದ್ದಿವೆ. ಹೀಗಾಗಿ ಘಟನೆಯಲ್ಲಿ 241ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಎಂದು ಅಮಿತ್ ಶಾ ರವರು ಹೇಳಿದ್ದಾರೆ. ಟೇಕ್ ಆಫ್ ಆದ ತಕ್ಷಣ ಕಾಕ್ಪಿಟ್ ಮೇಡೇ ಕರೆ ನೀಡಿತು ಎಂದು ಭಾರತದ ವಾಯುಯಾನ ನಿಯಂತ್ರಕ ತಿಳಿಸಿದೆ. ಅದರ ನಂತರ ವಿಮಾನದಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. ಮೇಡೇ ಕರೆಗೆ ಕಾರಣವೇನು ಎಂಬುದು ಸ್ಪಷ್ಟವಾಗಿಲ್ಲ. ಆದರೆ ವಿಮಾನದಿಂದ ಬದುಕುಳಿದ ಏಕೈಕ ವ್ಯಕ್ತಿ ಭಾರತೀಯ ಮಾಧ್ಯಮಗಳಿಗೆ ವಿಮಾನವು ಎತ್ತರವನ್ನು ಪಡೆಯಲು ಹೆಣಗಾಡುತ್ತಿರುವಾಗ ದೊಡ್ಡ ಶಬ್ದ ಕೇಳಿದೆ ಎಂದು ಹೇಳಿದ್ದಾರೆ. ಬಹಳ ಅಪರೂಪದ ಡಬಲ್ ಎಂಜಿನ್ ವೈಫಲ್ಯದ ಊಹಾಪೋಹ. ವಿಮಾನದ ಸಂಕ್ಷಿಪ್ತ ಹಾರಾಟದ ವಿಡಿಯೋಗಳನ್ನು ಆಧರಿಸಿ ದುರಂತಕ್ಕೆ ಕಾರಣವೇನು ಎಂದು ಖಚಿತವಾಗಿ ತಿಳಿಸಲು ಅಸಾಧ್ಯ. ಮುಂಬರುವ ದಿನಗಳಲ್ಲಿ ವಿಮಾನದ ಕಪ್ಪು ಪೆಟ್ಟಿಗೆಗಳನ್ನು ಒಳಗೊಂಡು ಸಂಕೀರ್ಣ ತನಿಖೆ ನಡೆಸಲಾಗುತ್ತದೆ. ಇದು ಹಾರಾಟದ ಡೇಟಾವನ್ನು ದಾಖಲಿಸುತ್ತದೆ ಮತ್ತು ಅವಶೇಷಗಳ ಪರೀಕ್ಷೆ ಪ್ರಾರಂಭವಾಗುತ್ತದೆ. ಆದರೆ ಹೊರಹೊಮ್ಮಿರುವ ವಿಡಿಯೋಗಳು ವಿಮಾನವು ನೆಲದಿಂದ ಮೇಲಕ್ಕೆತ್ತಲು ಹೆಣಗಾಡುತ್ತಿರುವುದನ್ನು ತೋರಿಸುತ್ತದೆ. ಇದು ಒತ್ತಡ ಅಥವಾ ಶಕ್ತಿಯ ಕೊರತೆಯಿಂದ ಆಗಿರಬಹುದು. ಕೆಲವು ತಜ್ಞರು ಊಹಿಸಿರುವ ಒಂದು ಕಾರಣವೆಂದರೆ ಅತ್ಯಂತ ಅಪರೂಪದ ಡಬಲ್ ಎಂಜಿನ್ ವೈಫಲ್ಯದ ಸಾಧ್ಯತೆ. ವಿಮಾನವು ಅದರ ರ್ಯಾಮ್ ಏರ್ ಟರ್ಬೈನ್ ಅನ್ನು ನಿಯೋಜಿಸಲಾಗಿದೆಯೇ ಎಂಬ ಪ್ರಶ್ನೆಗಳು ಎದ್ದಿವೆ. ಇದು ಮುಖ್ಯ ಎಂಜಿನ್ಗಳು ಅಗತ್ಯ ವ್ಯವಸ್ಥೆಗಳಿಗೆ ವಿದ್ಯುತ್ ಉತ್ಪಾದಿಸಲು ವಿಫಲವಾದಾಗ ಕಾರ್ಯನಿರ್ವಹಿಸುವ ತುರ್ತು ಬ್ಯಾಕಪ್ ಟರ್ಬೈನ್ ಆಗಿದೆ. ಡಬಲ್ ಎಂಜಿನ್ ವೈಫಲ್ಯಗಳು ಬಹುತೇಕ ಕೇಳಿರದ ವಿಷಯ. ಇದಕ್ಕೆ ಗಮನಾರ್ಹ ಉದಾಹರಣೆ ಎಂದರೆ 2009ರ ಮಿರಾಕಲ್ ಆನ್ ದಿ ಹಡ್ಸನ್. ಈ ಘಟನೆಯಲ್ಲಿ ನ್ಯೂಯಾರ್ಕ್ನ ಲಗಾರ್ಡಿಯಾ ವಿಮಾನ ನಿಲ್ದಾಣದಿಂದ ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ US ಏರ್ವೇಸ್ ಏರ್ಬಸ್ A320 ಎರಡೂ ಎಂಜಿನ್ಗಳನ್ನು
ಹಕ್ಕಿ ಡಿಕ್ಕಿ ಹೊಡೆದು ಸುರಕ್ಷಿತವಾಗಿ ಜಾರಿತ್ತು. ಇಂಧನ ಮಾಲಿನ್ಯ ಅಥವಾ ಅಡಚಣೆಯಿಂದ ಡ್ಯುಯಲ್ ಎಂಜಿನ್ ವೈಫಲ್ಯವೂ ಉಂಟಾಗಬಹುದು ಎಂದು ಹಿರಿಯ ಪೈಲಟ್ ಒಬ್ಬರು ತಿಳಿಸಿದ್ದಾರೆ. ವಿಮಾನ ಎಂಜಿನ್ಗಳು ನಿಖರವಾದ ಇಂಧನ ಮೀಟರಿಂಗ್ ವ್ಯವಸ್ಥೆಯನ್ನು ಅವಲಂಬಿಸಿವೆ. ಆ ವ್ಯವಸ್ಥೆಯು ನಿರ್ಬಂಧಿಸಲ್ಪಟ್ಟರೆ ಅದು ಇಂಧನ ಕೊರತೆ ಮತ್ತು ಎಂಜಿನ್ ಸ್ಥಗಿತಕ್ಕೆ ಕಾರಣವಾಗಬಹುದು. ಭಾರತದ ಕೆಲವು ತಜ್ಞರು ಎತ್ತಿದ ಇನ್ನೊಂದು ಸಾಧ್ಯತೆ ಎಂದರೆ ಪಕ್ಷಿಗಳ ಡಿಕ್ಕಿ. ವಿಮಾನಕ್ಕೆ ಹಕ್ಕಿಗಳು ಡಿಕ್ಕಿ ಹೊಡೆದರೆ ಇದು ಕೂಡ ಅತ್ಯಂತ ಅಪಾಯಕಾರಿಯಾಗಿದೆ. ಡಿಸೆಂಬರ್ 2023ರಲ್ಲಿ ಸಂಸತ್ತಿನಲ್ಲಿ ಮಂಡಿಸಲಾದ ನಾಗರಿಕ ವಿಮಾನಯಾನ ಸಚಿವಾಲಯದ ದತ್ತಾಂಶದ ಪ್ರಕಾರ ಅಹಮದಾಬಾದ್ ಇರುವ ಗುಜರಾತ್ ರಾಜ್ಯವು 5 ವರ್ಷಗಳಲ್ಲಿ 462 ಪಕ್ಷಿ ಡಿಕ್ಕಿ ಘಟನೆಗಳನ್ನು ವರದಿ ಮಾಡಿದೆ. ಇದರಲ್ಲಿ ಹೆಚ್ಚಿನವು ಅಹಮದಾಬಾದ್ ವಿಮಾನ ನಿಲ್ದಾಣದಲ್ಲೇ ಸಂಭವಿಸಿದೆ. ಇನ್ನೊಂದು ಊಹಾಪೋಹದ ಪ್ರಕಾರ ವಿಮಾನದ ಫ್ಲಾಪ್ಗಳು ಇದಕ್ಕೆ ಕಾರಣವಾಗಿರಬಹುದು ಎಂದು. ವಿಮಾನದ ಫ್ಲಾಪ್ಗಳನ್ನು ಟೇಕ್ ಆಫ್ ಸಮಯದಲ್ಲಿ ವಿಸ್ತರಿಸದ ಕಾರಣ ಈ ದುರಂತ ಸಂಭವಿಸಿರಬಹುದು ಎಂದು ಸೂಚಿಸಿದ್ದಾರೆ. ವಿಮಾನವು ಟೇಕ್ ಆಫ್ ಸಮಯದಲ್ಲಿ ಫ್ಲಾಪ್ಗಳು ಪ್ರಮುಖ ಪಾತ್ರ ವಹಿಸುತ್ತದೆ. ಕಡಿಮೆ ವೇಗದಲ್ಲಿ ಗರಿಷ್ಠ ಲಿಫ್ಟನ್ನು ಉತ್ಪಾದಿಸಲು ಇದು ಸಹಾಯ ಮಾಡುತ್ತದೆ. ಅವುಗಳನ್ನು ಸರಿಯಾಗಿ ವಿಸ್ತರಿಸದಿದ್ದರೆ ಸಂಪೂರ್ಣವಾಗಿ ಲೋಡ್ ಮಾಡಲಾದ ಜೆಟ್ ಪ್ರಯಾಣಿಕರನ್ನು ಹೊತ್ತೊಯ್ಯುವುದು ದೀರ್ಘ ಪ್ರಯಾಣಕ್ಕೆ ಭಾರೀ ಇಂಧನ ಮತ್ತು ಬಿಸಿಲಿನ ಪರಿಸ್ಥಿತಿಗಳನ್ನು ಎದುರಿಸಲು ಮೇಲಕ್ಕೆತ್ತಲು ಇದು ಕಷ್ಟವಾಗುತ್ತದೆ. ಇನ್ನು ಜೂನ್ 12, 2025ರ ತಾಪಮಾನವು 40 ಡಿಗ್ರಿ ಸೆಲ್ಸಿಯಸ್ ತಲುಪಿದ್ದ ಅಹಮದಾಬಾದ್ನಲ್ಲಿ ತೆಳುವಾದ ಗಾಳಿಯು ಹೆಚ್ಚಿನ ಫ್ಲಾಪ್ ಸೆಟ್ಟಿಂಗ್ಗಳು ಮತ್ತು ಹೆಚ್ಚಿನ ಎಂಜಿನ್ ಒತ್ತಡವನ್ನು ಬಯಸುತ್ತಿತ್ತು. ಅಂತಹ ಪರಿಸ್ಥಿತಿಗಳಲ್ಲಿ ಸಣ್ಣ ಸಂರಚನಾ ದೋಷವೂ ಸಹ ದುರಂತ ಪರಿಣಾಮಗಳನ್ನು ಉಂಟು ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹಲವು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ. ಅಲ್ಲಿಯವರೆಗೂ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಜನರಿಗೆ ಶೇರ್ ಮಾಡಿ. ಧನ್ಯವಾದಗಳು.